ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ. ಎಲ್ಲ ನಮ್ಮ ಕುಡ್ಪಲ್ಲಿ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣ ಅವರೇ, ಅದೇ ರೀತಿ ನಮ್ಮ ಆನಂದ ರೆಡ್ಡಿ ಅಣ್ಣ ಅವರೇ, ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿ ಅಣ್ಣ ಅವರೇ, ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಅಣ್ಣ ಅವರೇ, ಇನ್ನ ವೇದಿಕೆ ಮೇಲೆ ಸುಮಾರು ಜನ ನಮ್ಮ ಎಲ್ಲಾ ನಾಯಕರು ಇವತ್ತು ಬಂದಿದ್ದಾರೆ. ಎಲ್ರಿಗೂ ಇವತ್ತಿನ ದಿನ ಒಂದು ವಿಶೇಷ ದಿನ. ಯಾಕೆ ಮಾತಾಡಬೇಕು ಅಂದ್ರೆ, ಈ ಜನಸಾಗರದಲ್ಲಿ ನಮಗೆ ಮಾತಾಡಕ್ಕೆ ಅವಕಾಶ ಸಿಕ್ಕಿರೋದೇ ಒಂದು ದೊಡ್ಡ ನಮಗೆ ದೇವರು ವರ ಕೊಟ್ಟಂಗೆ. ಎರಡೇ ಮಾತಲ್ಲಿ ಸುಮಾರು 7 ವರ್ಷದಿಂದ ನಮ್ಮ ಮಂಜಣ್ಣ ಅವರು ಬಂದು ಇಲ್ಲಿ ಏನ್ ಸೇವೆ ಮಾಡ್ತಾ ಇದ್ದಾರೆ, ಯಾವುದೇ ಸೇವೆ ಕೂಡ ನಿಲ್ಸಿಲ್ಲ. ಇವತ್ತು ಓಂ ಶಕ್ತಿ ಆಗ್ಬೋದು, ನಮ್ಮ ಇಂಥ ಕಾರ್ಯಕ್ರಮಕ್ಕೆ ಯಾವುದೇ ಇರಬಹುದು, ಅದೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಮತ್ತೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲ, ಆದ್ರೂ ಕೂಡ ಅವರು ಏನು ಅಭಿವೃದ್ಧಿ ಬೇಕು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತು ಸುಮಾರು ಇನ್ನು ಈಗ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಕ್ಕೆ ಎಲ್ಲಾ ನಮ್ಮ 30 ಪಂಚಾಯತಿ ಪ್ರತಿಯೊಂದು ಹಳ್ಳಿಗೂ ಯಾವುದೋ ಒಂದು ಕಾಮಗಾರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಸಂಕಲ್ಪ ತೊಟ್ಟು ಪ್ರತಿಯೊಂದು ಗ್ರಾಮಕ್ಕೂ ಅವರು ಬರ್ತಾರೆ. ಅದೇ ರೀತಿಯಾಗಿ ನಮ್ಮ ಇವತ್ತು ಭಾರತ ದೇಶದಲ್ಲಿ ನಮ್ಮ ನರೇಂದ್ರ ಮೋದಿ ಹೆಂಗಿದ್ದಾರೋ, ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣ ಹೆಂಗಿರ್ತಾರೋ, ಮುಂದಿನ ಮುಖ್ಯಮಂತ್ರಿ ಆಗಿ ಈ 2028ಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಮೃದ್ಧಿ ಮಂಜಣ್ಣ ಅವರು MLA ಆಗ್ಬೇಕು, ಸಚಿವರಾಗ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನೂ ಕೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಮತ್ತೊಂದು ಸಲ ಅವ್ರ ಮೇಲೆ ಇರ್ಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.